ಈ ಸಮಗ್ರ ಜಗತ್ತನ್ನು ಸೃಷ್ಟಿ ಮಾಡಿದ್ದು ವಿಷ್ಣು ಭಗವಂತ ಅಂತ ನಾವು ನೋಡಿದ್ವಿ. ಈ ಭಗವಂತನನ್ನೇ ವಾಸುದೇವ ಅನ್ನುವ ಹೆಸರಿನಿಂದ ಶಾಸ್ತ್ರಗಳಲ್ಲಿ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ವಾಸುದೇವ ಅಂತ ಕರೀತಾರೆ? ನಾವು ನಿತ್ಯವೂ ಕೂಡ ಸಂಧ್ಯಾವಂದನೆಯಲ್ಲಿ ಹೇಳ್ತೀವಿ, ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ. ಯಾಕೆ ದೇವರನ್ನ ವಾಸುದೇವ ಅಂತ ಕರೀತಾರೆ ಅಂತಂದರೆ, ವಾಸನಾತ್ ಎಲ್ಲ ಪ್ರಪಂಚದ ಎಲ್ಲದರ ಒಳಗೂ ಕೂಡ ಅವನು ವಾಸವಾಗಿದ್ದಾನೆ, ನೆಲೆಸಿದ್ದಾನೆ. ಅಷ್ಟೇ ಅಲ್ಲ, ಸಮಗ್ರ ಪ್ರಪಂಚವೂ ಕೂಡ ಅವನನ್ನ ಆಶ್ರಯಿಸಿಕೊಂಡು ಇದೆ. ವಸನಾತ್ ವಾಸನಾತ್, ಅವನು ಎಲ್ಲದರ ಒಳಗೆ ತುಂಬಿದಾನೆ, ಅವನಲ್ಲಿ ಎಲ್ಲವೂ ಕೂಡ ಇದೆ. ಅವನಲ್ಲಿ ಎಲ್ಲವೂ ಕೂಡ ಇದೆ ಅಂದರೆ ಅವನನ್ನು ಆಶ್ರಯಿಸಿಕೊಂಡು ಸಮಗ್ರ ಜಗತ್ತೂ ಕೂಡ ಇದೆ. ಹಾಗಾಗಿ ಅವನನ್ನು ವಾಸುದೇವ ಅಂತ ಕರೀತಾರೆ.